ಇವತ್ತು ಬಂದು 2 ಮೇ 2024 ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು ಮತ್ತು BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ 127 ವರ್ಷದ ಒಂದು ಗೋದ್ರೇಜ್ ಗ್ರೂಪ್ನ ಒಂದು ಬಿಸ್ನೆಸ್ ಏನಿದೆ ಅದು ಆ ಕುಟುಂಬದಲ್ಲಿ ವಿಭಜನೆ ಆಗ್ತಾಯಿದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ, ನೋಡೋಣ. ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 43.35 ಅಷ್ಟು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,648 ಪಾಯಿಂಟಿಗೆ ಕ್ಲೋಸ್ ಆಗಿದೆ, ಏರಿಕೆ ಆಗಿದೆ ಸ್ವಲ್ಪ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 74,611.11 ಪಾಯಿಂಟಿಗೆ ಇವತ್ತು ಕ್ಲೋಸ್ ಆಗಿದೆ, ಅಂದರೆ ಸುಮಾರು 128 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಎಸ್ ಬ್ಯಾಂಕ್, ಇದರಲ್ಲಿ ಸುಮಾರು ಒಂದು 70 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ನಲ್ಲಿ ಸುಮಾರು ₹2.35 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ IRFCನೂ ಅಷ್ಟೇ ಟ್ರೆಂಡಿಂಗ್ ಶೇರ್, ಇದರಲ್ಲಿ ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿನಲ್ಲಿ ಸುಮಾರು ₹3.15 ಅಷ್ಟು ಏರಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ನಲ್ಲಿ ಹೇಳಿದಾಗೆ ಇದು ಇಳಿಕೆ ಆಗೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ RBI ಅವರು ಇದ್ರ ಮೇಲೆ ಒಂದು ಸ್ಯಾಂಕ್ಷನ್ಸ್ ಹೇರಿದ್ದಾರೆ. ಸುಮಾರು 3% ಅಷ್ಟು ಇವತ್ತು ಇಳಿಕೆ ಆಗಿದೆ ಒಂದೇ ದಿವಸದಲ್ಲಿ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನಾವು ನೋಡೋದಾದರೆ ಭಾರತ್ ಪೆಟ್ರೋಲಿಯಂ ಸುಮಾರು ಪ್ರತಿಯೊಂದು ಶೇರಲ್ಲಿ ₹27.30 ಅಷ್ಟು ಏರಿಕೆ ಆಗಿದೆ. ಹಾಗೆ ಪವರ್ ಗ್ರಿಡ್ ಸುಮಾರು ₹11.75 ಅಷ್ಟು ಏರಿಕೆ ಆಗಿದೆ. ಹಾಗೆ ಏಷ್ಯನ್ ಪೇಂಟ್ ಸುಮಾರು ₹99.50 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಬಜಾಜ್ ಆಟೋ ಸುಮಾರು ₹207 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟಾರ್ಸ್ ಸುಮಾರು ₹20 ಅಷ್ಟು ಏರಿಕೆ ಆಗಿದೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್ ಸುಮಾರು ₹24 ಅಷ್ಟು ಏರಿಕೆ ಆಗಿದೆ. ಹಾಗೆ NTPC ಸುಮಾರು ಪ್ರತಿಯೊಂದು ಶೇರ್ಲಿ ಒಂದು ₹6 ಅಷ್ಟು ಏರಿಕೆ ಆಗಿದೆ. ಹಾಗೆ ಸಿಪ್ಲಾ, ಟಾಟಾ ಸ್ಟೀಲ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಸನ್ ಫಾರ್ಮಾ, ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲೂ ಏರಿಕೆ ಆಗಿದೆ. ಹಾಗೆ BHEL ಶೇರ್ಸ್ನಲ್ಲಿ ಸುಮಾರು 4% ಅಷ್ಟು ಇವತ್ತು ಏರಿಕೆ ಆಗಿದೆ. ಇವತ್ತು ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹293 ಇದು ಕ್ಲೋಸ್ ಆಗಿದೆ. ₹93.30 ಕ್ಲೋಸ್ ಆಗಿದೆ. ಯಾಕೆಂದರೆ ಇದಕ್ಕೆ ಒಂದು ರೈಲ್ವೆ ಸಿಗ್ನಲಿಂಗ್ ಬಿಸ್ನೆಸ್ ಒಂದು ವೆಂಡರ್ ಆಗಿ, ಅಂದರೆ ಒಂದು ಟ್ರೇಡ್ ಸಿಕ್ಕಿದೆ, ಇದಕ್ಕೆ ಒಂದು MOU ಆಗಿದೆ. BHEL ಹಿಮಾ ಅಂತ ಒಂದು ಕಂಪ್ನಿ ಜೊತೆ ಇದರಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಹಾಗಾಗಿ ಇದರಲ್ಲಿ BHELನಲ್ಲಿ ಸ್ವಲ್ಪ ಶೇರ್ಸ್ನಲ್ಲಿ ಏರಿಕೆ ಆಗಿದೆ, ಒಂದು 4% ಅಷ್ಟು. ಹಾಗೆ ಈ ಮುದ್ರಾ ನಾವು ನೋಡೋದಾದರೆ ಸುಮಾರು ಒಂದೇ ವರ್ಷದಲ್ಲಿ ಸುಮಾರು 162% ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪನಿ ಇದು ಶೇರ್ ಅಂತ ಹೇಳ್ಬೋದು. ಇದು ಸುಮಾರು ಒಂದು ವರ್ಷದ ಹಿಂದೆ ಸುಮಾರು ₹281 ಟ್ರೇಡ್ ಮಾಡ್ತಾಯಿತ್ತು. ಇವಾಗ ನೋಡೋದಾದರೆ ಸುಮಾರು ₹739 ಇದು ರೀಚ್ ಆಗಿದೆ. ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು. ಹಾಗೆ ಗೋದ್ರೇಜ್ 127 ವರ್ಷದ ಒಂದು ಹಳೆಯ ಒಂದು ಬಿಸ್ನೆಸ್ ಗ್ರೂಪ್. ಇದರಲ್ಲಿ 2 ಕುಟುಂಬದ ಮಧ್ಯದಲ್ಲಿ ಒಂದು ಆಸ್ತಿ ವಿಭಜನೆ ಆಗ್ತಾ ಇದೆ. ಇದರಲ್ಲಿ ನಾವು ನೋಡೋದಾದರೆ ಏನು ಅಂತ ಹೇಳಿದ್ರೆ ಗೋದ್ರೇಜ್ ಇಂಡಸ್ಟ್ರೀಸ್, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಗೋದ್ರೇಜ್ ಪ್ರಾಪರ್ಟೀಸು, ಗೋದ್ರೇಜ್ ಆಗ್ರೋವೆಟ್ ಮತ್ತು ಆಸ್ಟಿಕ್ ಲೈಫ್ ಸೈನ್ಸಸ್, ಇದಿಷ್ಟು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರೋ ಕಂಪನಿಗಳು. ಇದು ಎರಡನ್ನು ಆದಿ ಗೋದ್ರೇಜು ಮತ್ತು ಅವರ ಸಹೋದರರಾದ ನಾದಿರ್, ಇವರಿಬ್ಬರಿಗೆ ಪಾಲಾಗುತ್ತೆ, ಇವರಿಬ್ಬರಿಗೆ ಸೇರುತ್ತೆ ಇದು ಇನ್ನು ಮುಂದೆ. ಅದೇ ರೀತಿ ಏನು ಆಸ್ತಿ ಇದೆ ಅಂದರೆ 3400 ಎಕರೆ ಆಸ್ತಿ ಇದೆ ಒಂದು ಮಹಾರಾಷ್ಟ್ರದಲ್ಲಿ, ಇವರು ಬಾಂಬೆ ಹತ್ರ. ಇದ್ರ ರಿಲೇಟೆಡ್ ಇರ್ಬೋದು. ಆಮೇಲೆ ಒಂದು ಇದು ಬ್ಯಾಂಕ್ ಇರ್ಬೋದು, ಲ್ಯಾಂಡ್ ಬ್ಯಾಂಕ್ ಅಂತ ಹೇಳ್ತಾರೆ, ಆ ಬ್ಯಾಂಕ್ ಇರ್ಬೋದು. ಆ ಆಸ್ತಿನ ಇಬ್ಬರು ಅಂದರೆ ಇವರ ಸಹೋದರ ಸಂಬಂಧಿಗಳಾದ ಜಮ್ಯೂದ್ ಮತ್ತು ಸ್ಮಿತಾ ಅವರಿಗೆ ಇದು ಸೇರುತ್ತೆ. ಹಾಗಾಗಿ ಇವತ್ತು ಗೋದ್ರೇಜ್ ಪ್ರಾಪರ್ಟೀಸ್ನಲ್ಲಿ ಮತ್ತು ಗೋದ್ರೇಜ್ ಶೇರ್ಸ್ಗಳಲ್ಲಿ ಸ್ವಲ್ಪ ಇಳಿಕೆ ಆಯಿತು ಅಲ್ಲಿ ಇಲ್ಲಿ. ಯಾಕೆಂದರೆ ಈ ಥರ ವಿಭಜನೆ ಆದಾಗ ಇನ್ನೇನಾಗುತ್ತೋ, ಯಾವ ಥರ ಆಗುತ್ತೋ ಅಂತ ಆಗುತ್ತೆ. ಅದೇ ರೀತಿ ರಿಲಯನ್ಸ್ ಕಂಪ್ನಿನೂ ಅಷ್ಟೇ, ವಿಭಜನೆ ಆದಾಗ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಮಧ್ಯದಲ್ಲಿ ಇಳಿಕೆ ಇದಾದ ವಿಭಜನೆ ಆದಾಗ ಅಲ್ಲೂ ಅಷ್ಟೇ ಸುಮಾರು ಏರುಪೇರುಗಳನ್ನ ನಾವು ನೋಡ್ಬೋದಾಗಿತ್ತು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.